ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿಗಳ ಕೆಲಸ ಸರ್ಕಾರದ ಕಚೇರಿಗಳು ಅಂತ ಹೇಳಿದ್ರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕಚೇರಿ, ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಿಕೊಡುವಂತಹ ಕೆಲಸ ಅಂತ ನಾವು ಅಂದ್ಕೊಂಡಿದೀವಿ. ಆದರೆ ಇದು ಯಾವತ್ತಿದ್ರೂ ಸುಳ್ಳೇ ಆಗೋದು ಅನ್ನೋದಕ್ಕೆ ನಮಗೆ ಕಾಲಕ್ಕೆ ತಕ್ಕಂತಹ ನಿರ್ದೇಶನಗಳು ಸಿಕ್ಕಿದೆ. ಈಗ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕೊಡ್ತೀವಿ. ಬೀದರ್ ಹೌಸಿಂಗ್ ಬೋರ್ಡ್ ಕಚೇರಿಯಲ್ಲಿ ಅಧಿಕಾರಿಗಳು ಎಷ್ಟು ಉಡಾಫೆತನದಿಂದ ಕೆಲಸ ಮಾಡ್ತಾರೆ ಅಂತ. ಕರ್ನಾಟಕ ಗೃಹ ಮಂಡಳಿ ಕಚೇರಿಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಧಿಕಾರಿಗಳು ಬಂದಿದೆ ಟೈಮು, ಅವ್ರ ಕೆಲಸ ಮಾಡಿದ್ರೆ ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲ, ಅವ್ರಿಷ್ಟ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಹೌಸಿಂಗ್ ಬೋರ್ಡ್ನ ಕರಾಳ ಸತ್ಯವನ್ನ ನಿಮಗೆ ಹೇಳ್ತಾ ಇದ್ದೀವಿ. ರಿಯಾಲಿಟಿ ಚೆಕ್ನ ಒಂದೊಂದು ದೃಶ್ಯ ಕೂಡ ಒಂದೊಂದು ಕಥೆಯನ್ನ ಹೇಳುತ್ತೆ. ಡೀಟೇಲ್ಸ್ ಕೊಡ್ತೀವಿ ನಾವು. ಇದ್ಯಾಕೆ ಇಂಪಾರ್ಟೆಂಟು ಅಂದರೆ ಯಾರ್ಯಾರು ನಿರ್ವಸಿತರಿದ್ದಾರೋ ಅವ್ರಿಗೆಲ್ಲ ಸರ್ಕಾರ ಎದೆ ಉಬ್ಬಿಸಿ ಕೊಚ್ಕೊಳ್ಳುತ್ತೆ. ನಾವು ನಿಮಗೆ ಸೂರನ್ನು ಕಲ್ಪಿಸ್ಕೊಡ್ತೀವಿ, ನಾವು ನಿಮಗೆ ನಿಮ್ಮ ಜೀವನ ಚೆನ್ನಾಗಿರೋ ರೀತಿ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆದರೆ ಸತ್ಯ ವಾಸ್ತವ ಬೇರೆನೇ ಇದೆ. ವಾಸ್ತವಾಂಶ ಏನು ಹೇಳುತ್ತೆ? ಮತ್ತಿದು ಒಂದು ಹೌಸಿಂಗ್ ಬೋರ್ಡ್ನ ಕತೆ ಅಲ್ಲ. ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಸ್ವೇಚ್ಛಾಚಾರ ಅನ್ನೋದು ದೊಡ್ಡ ಮಟ್ಟದಲ್ಲಿದೆ. ಬೇಕಾಬಿಟ್ಟಿಯಾಗಿ ಬರ್ತಾರೆ. ಇವತ್ತು ಮೂಡಿದ್ರೆ ಕೆಲಸ ಮಾಡ್ತಾರೆ, ಇಲ್ಲಾಂದರೆ ಅವ್ರಿಗವರೇ ವೀಕ್ ಆಫ್ ಘೋಷಣೆ ಮಾಡ್ಕೊಳ್ತಾರೆ, ಅವ್ರಿಗವರೇ ಲೀವನ್ನು ಘೋಷಣೆ ಮಾಡ್ಕೊಳ್ತಾರೆ. ಯಾಕಂದರೆ ಅವ್ರು ಯಾರಿಗೂ ಆನ್ಸರಬಲ್ ಅಲ್ಲ. ಜನರಿಗೇನು ನಮ್ಮ ಕೆಲಸ ಆದರೆ ಸಾಕು ಅನ್ನೋ ರೀತಿನಲ್ಲಿ ಜನ ಇರ್ತಾರೆ, ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಲ್ಲ. ಹೀಗಾಗಿ ಅವ್ರು ಆಡಿದ್ದೇ ಆಟ ಅನ್ನೋ ರೀತಿನಲ್ಲಿದೆ. ಈಗ ನಿಮಗೆ ನಾವು ಒಂದೊಂದು ದೃಶ್ಯಾವಳಿಗಳ ಸಮೇತ ಎಲ್ಲಿಂದ ಎಲ್ಲಿಯ ತನಕ ಇದೇ ರೀತಿಯಾದಂತಹ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿತನ ಕಾಣಿಸ್ತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನಮ್ಮ ರಿಯಾಲಿಟಿ ಚೆಕ್ ಸಾರ್ವಜನಿಕರು ಪಾಪ ನಮ್ಮ ಹತ್ರ ಸುಮಾರು ಈ ಪ್ರಾಬ್ಲಮ್ಗಳನ್ನು ಹಂಚ್ಕೊಳ್ಳೋ ಸಂದರ್ಭದಲ್ಲಿ ನಾವು ಕೂಡ ಕಾರ್ಯಪ್ರವೃತ್ತರಾಗಿ ಹೋದ್ವಿ ಕಚೇರಿಗಳಿಗೆ. ಹಿಂಗಿದೆಯಾ, ಏನು ಕತೆ ನೋಡೋಣ ಅಂತ. ಸೊ ನಮಗೆ ಮೊದಲ ಸೀನ್ನಲ್ಲಿ ಕಾಣಿಸಿದ್ದೇನು? ಟೇಬಲ್ ಇದೆ, ಕುರ್ಚಿ ಇದೆ, ಕೂತ್ಕೊಳ್ಳೋಕೆ ಜನ ಇಲ್ಲ. ಸಿಸ್ಟಮ್ ಇದೆ, ಆನ್ ಆಗಿಲ್ಲ. ಗಂಟೆ ಎಷ್ಟು? ಮಧ್ಯಾಹ್ನ 1 ಗಂಟೆ. ಮಧ್ಯಾಹ್ನ 1 ಗಂಟೆ ಆದರೂ ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿಗೆ ಬೆಳಕು ಹರಿದಿಲ್ಲ. ಪಾಪ ಮಂದಮತಿಗಳಲ್ವಾ, ಹೆಂಗಿದ್ರು ಅವ್ರಿಗೆ ಇಷ್ಟ ಬಂದಂಗೆ ಕೆಲಸ ಮಾಡ್ತಾರೆ, ಟೈಮ್ ತಗೋತಾ ಇದ್ದಾರೆ ಅಷ್ಟೇ, ಅವ್ರದ್ದೇನು ತಪ್ಪಿಲ್ಲ. ಬಯೋಮೆಟ್ರಿಕ್ ಇದೆ, ಬಟ್ ಅದರಲ್ಲಿ ಯಾರೂ ಒತ್ತೋದಕ್ಕೆ ಬೆಟ್ಟುಗಳಿಲ್ಲ, ಯಾರದ್ದು ಬೆಟ್ಟುಗಳಿಲ್ಲ. ಅದು ಕೆಲಸ ಮಾಡ್ತಿದೆಯಾ ಇಲ್ವೋ ಅದು ನಮಗೆ ಗೊತ್ತಿಲ್ಲ, ಆಫ್ ಆಗಿದೆ ಅಷ್ಟೇ. ಎಲ್ಲ ಇದೆ, ಯಾವುದು ಕೆಲಸ ಮಾಡಲ್ಲ. ಯಾಕಂದರೆ ಕೆಲಸ ಮಾಡಬೇಕಾಗಿರೋ ಸಿಬ್ಬಂದಿಗಳಿಲ್ಲ. ಫುಲ್ ಕಚೇರಿ ಖಾಲಿ ಹೊಡಿತಾ ಇದೆ. ಬೇಕಾದರೆ ನಾವು ಅಲ್ಲೊಂದು ಕೋಚಿಂಗ್ ಕ್ಲಾಸ್ ನಡೆಸ್ಕೊಬಿಡ್ಬೋದು, ಅಷ್ಟು ಖಾಲಿ ಇದೆ ಅದು. ಅಟೆಂಡೆನ್ಸ್ ಬುಕ್ ಅಂತ ತೆಗೆದು ನೋಡಿದ್ರೆ ಹಾಜರಾತಿ ಪುಸ್ತಕದಲ್ಲಿ ಯಾವುದೋ ಕಾಲದಲ್ಲಿ ಯಾರೋ ಸೈನ್ ಮಾಡಿದ್ದಾರೆ, ಇಷ್ಟ ಇದ್ದ ದಿನ ಸೈನ್ ಮಾಡಿದ್ದಾರೆ, ಇಲ್ಲದೇ ಇರೋ ದಿನ ಹಾಗೆ ಬಿಟ್ಟಿದ್ದಾರೆ. ಎಷ್ಟು ದಿನ ಸೈನ್ ಮಾಡಿದ್ದಾರೆ, ಎಷ್ಟು ಗಂಟೆ ಕೆಲಸ ಮಾಡಿದ್ದಾರೆ, ಎಷ್ಟು ಗಂಟೆ ಕೆಲಸದಲ್ಲಿ ಎಷ್ಟು ಫೈಲ್ಗಳು ಮೂವ್ ಆಗಿದೆ, ಯಾರು ನೋಡ್ತಾರೆ? ಯಾರು ನೋಡಲ್ಲ. ನಾವು ಹೇಳಬೇಕು, ನೀವು ಕೇಳಬೇಕಷ್ಟೇ. ಜನವರಿ 14ರ ನಂತರ ಹಾಜರಾತಿನಲ್ಲಿ ಸಹಿನೇ ಇಲ್ಲ. ಅಂದರೆ ಇವತ್ತೆಷ್ಟು ತಾರೀಕು? ಜನವರಿ 30. 15 ದಿನಗಳಿಂದ ಅಲ್ಲಿ ಪ್ರೆಸೆಂಟ್ ಆಬ್ಸೆಂಟ್ ಅನ್ನ ಕೂಡ ಮೆನ್ಷನ್ ಮಾಡಿಲ್ಲ. ಅಷ್ಟು ಬೇಜವಾಬ್ದಾರಿತನ. ಲಾಸ್ಟ್ ಸ್ಯಾಲ್ರಿ ಡೇ ನಾಳೆ 31st ಅಷ್ಟೊತ್ತಿಗೆ ಎಲ್ಲ ತುಂಬಿಸ್ಬಿಡೋದು, ಎಲ್ಲ ಪ್ರೆಸೆಂಟ್ ಅಂತ ಮಾತಾಡ್ಕೊಂಡು ತುಂಬಿಸ್ಕೊಂಡ್ಬಿಡೋದು. ನೋಡಿ ಎಂಥ ಸ್ವೇಚ್ಛಾಚಾರ, ಎಂಥ ನಿರ್ಲಕ್ಷ್ಯ ಅಂತ. ಇನ್ನೊಂದು, ಜನವರಿ 6ರ ನಂತರ ಈ ಶಶಿಕಾಂತ್ ಅನ್ನುವಂತಹ ಅಧಿಕಾರಿ ಬಂದೇ ಇಲ್ವಾ ಕಚೇರಿಗೆ? ಹಾಗಾದರೆ ಫುಲ್ ಆಬ್ಸೆಂಟಾ? ಒಂದು ಚಿಕ್ಕ ಕಂಪನಿನಲ್ಲೇ ಆಫೀಸಿಗೆ ಬಂದ ತಕ್ಷಣ ಅಥವಾ ಯಾವ ಕೆಲಸದಲ್ಲಿ ಇರ್ತಾರೆ ಆ ಕೆಲಸಕ್ಕೆ ಬಂದ ತಕ್ಷಣ ಫಸ್ಟು ಅಟೆಂಡೆನ್ಸನ್ನು ಕೈಗೆ ತಗೊಳ್ತಾರೆ ಎಂಪ್ಲಾಯೀಸು. ಬಟ್ ಇಲ್ಲಿ ಇಷ್ಟು ದೊಡ್ಡ ಆಫೀಸು, ಈ ಕಂಪ್ಲೀಟಾಗಿ ಇದನ್ನೆಲ್ಲ ತೆಗೆದುಬಿಟ್ರೆ ಬೇಕಾದರೆ ನಾವು ಅಲ್ಲಿ ಕ್ರಿಕೆಟ್ ಆಡ್ತಾ ಕೂತ್ಕೊಳ್ಬೋದು, ಅಷ್ಟು ದೊಡ್ಡ ಆಫೀಸು. ಕಾರು ಚಾಲಕ ತುಕಾರಾಮ್ ಗುಮಾಸ್ತಗಿರಿಯನ್ನು ಮಾಡ್ತಾನಂತೆ. ಅಂದರೆ ಒಬ್ಬೊಬ್ಬ 2 ಕೆಲಸಗಳನ್ನು ಮಾಡೋದು ಬೇಕಾಬಿಟ್ಟು. ಸಂಬಳ ಮಾತ್ರ ಆನ್ ಟೈಮಿಗೆ ಬೇಕು. ಆಮೇಲೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನಮ್ಮದು, ರಿಟೈರ್ಮೆಂಟ್ಗೆ ಇಷ್ಟು ಲಕ್ಷ ಬೇಕು ಅಂತ ಡಿಮ್ಯಾಂಡ್ ಮಾಡೋ ಅಧಿಕಾರಿಗಳು ಕೊಟ್ಟ ಕೆಲಸ ಮಾಡೋ ಯೋಗ್ಯತೆ ಇಲ್ಲ. ಇದು ಒಂದು ಜಿಲ್ಲೆಯ ರಿಯಾಲಿಟಿ ಚೆಕ್. ಇಷ್ಟು ಕುಲಂಕುಲ ಕಾಣಿಸ್ತಾ ಇದೆ. ನಿಮಗೆ ಯಾಕೆ ಸರ್ಕಾರಿ ಯೋಜನೆಗಳು ಇಂಪ್ಲಿಮೆಂಟ್ ಆಗಲ್ಲ ಅನ್ನೋದಕ್ಕೆ, ಇಂಪ್ಲಿಮೆಂಟ್ ಮಾಡಬೇಕಾದವರು ಮನೇಲಿರ್ತಾರೆ, ಇಂಪ್ಲಿಮೆಂಟ್ ಮಾಡಬೇಕಾದವರು ಪಿಕ್ಚರ್ಗೆ ಹೋಗ್ತಾರೆ, ಇಂಪ್ಲಿಮೆಂಟ್ ಮಾಡಬೇಕಾದವರು ಟ್ರಿಪ್ಪಿಗೆ ಹೋಗ್ತಾರೆ. ಕೆಲಸ ಮಾಡಲ್ಲ, ಅವರು ಮಾಡಲ್ಲ ಅಷ್ಟೇ.
ಅಡಿಷನಲ್ ಟೋಟಲ್ ಎಷ್ಟು ಜನ? ಟೋಟಲ್ 5 ಜನ ಸರ್. 5 ಜನ. ಇಬ್ರು ಸ್ಟಾಫ್. 5 ಜನ ಒಬ್ಬರೇ ಇದ್ದೀರಿ? ಹೌದು ಸರ್. ಮತ್ತೆ ಸರ್ ಹಲೋ ಹಲೋ ಏನು ನೀವಿದ್ರಿ? ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್ ನೇರ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ನೀವು ಗಡಿಯಾರವನ್ನು ತೋರಿಸ್ತಾ ಇದ್ರಿ ಮಧ್ಯಾಹ್ನ 1 ಗಂಟೆ, ಬೀದರ್ದಲ್ಲೆಲ್ಲ 1 ಗಂಟೆ ಅಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಬೆಳಗ್ಗೆ 6 ಗಂಟೆ ಅಂತನಾ, ಹೆಂಗೆ? ಖಂಡಿತ ಮಮತಾ, ನಿಜಕ್ಕೂ ಒಂದು ರೀತಿಯ ಕರ್ನಾಟಕ ರಾಜ್ಯ ಗೃಹ ಮಂಡಳಿಯ ಕಚೇರಿ ಇದೆ, ಅಂದರೆ ಜಿಲ್ಲಾ ಯೋಜನಾ ಕೇಂದ್ರ ಕಚೇರಿ ಇದೆ ಬೀದರ್ನ ಒಂದು RTO ಕಾಂಪ್ಲೆಕ್ಸ್ನಲ್ಲಿ. ಅಲ್ಲಿ ನೋಡಬೇಕು, ನಿಜಕ್ಕೂ ಒಂದು ರೀತಿಯ ಅವರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಆ ಸಂದರ್ಭ. ಯಾಕಂದರೆ ಅವರು ಬಂದಿದ್ದೇ ಟೈಮು, ಹೋಗಿದ್ದೇ ಟೈಮು, ಮಾಡಿದ್ದೇ ಕಾಯಕ ಅನ್ನುವಂತಾಗಿರುವಂಥದ್ದು. ಯಾಕಂತಂದರೆ ನಾವು ಹೋದಂಥ ಸಂದರ್ಭದಲ್ಲಿ ರೇಟ್ ಚೆಕ್ ಮಾಡೋಂಥ ಸಂದರ್ಭದಲ್ಲಿ ಚೇರ್ಗಳು ಖಾಲಿ ಇದ್ವು. ಆ ಪ್ರಮುಖರಿಗೆ ಒಬ್ಬರೇ, ಅಂದರೆ ಕಾರ್ ಚಾಲಕನಿದ್ರೆ ಗುಮಾಸ್ತ ಕೆಲಸ ಯಾರು ಬರ್ತಾರೆ ಅಲ್ಲಿಗೆ ಅಂಥವರಿಗೆ ಮಾಹಿತಿ ಕೊಡಲು ಒಬ್ಬರೇ ಇದ್ದಂಥದ್ದು. ಅಂದರೆ ಮಿಕ್ಕಿದವರೆಲ್ಲ ಎಲ್ಲಿ 5 ಜನ ಇದ್ದಾರೆ ಟೋಟಲ್ ಆಗಿ ಅಲ್ಲಿ, ಅಂದರೆ ಅಧಿಕಾರಿ ಸೇರಿದಂತೆ. ಎಲ್ಲಿ ಅಂತ ಕೇಳಿದ್ರೆ ಅವರು ಲೀವ್ ಮೇಲೆ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಜೊತೆಗೆ ಬಸವರಾಜ್ ಅನ್ನುವಂಥದ್ದು FD ಅಲ್ಲಿ ಇದ್ದಾರೆ. FD ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಮುಖವಾಗಿ ಸರ್ ನಾನು ಇಲ್ಲೇ ಇದ್ದೀನಿ ಬರ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಂದರೆ ಪಬ್ಲಿಕ್ TV ಹೋದ ತಕ್ಷಣ ಅವ್ರಿಗೆ ಮಾಹಿತಿ ಗೊತ್ತಾಗ್ತದೆ, ಬರ್ತಾರೆ ಅಲ್ಲಿ. ಆದರೆ ಹಾಜರಿ ಬುಕ್ಕಲ್ಲಿ ಅವತ್ತಿನ ಸಹಿಯೇ ಕೂಡ ಇರಲಿಲ್ಲ. ಈ ರೀತಿಯ ಒಂದು ಅಲ್ಲಿ ನೋಡಿದ್ರೆ ನಿಜಕ್ಕೂ ಒಂದು ರೀತಿಯ ಅಧಿಕಾರಿಗಳು ಸಿಬ್ಬಂದಿಗಳು ಒಂದು ರೀತಿಯ ಎಲ್ಲಿ ಇರ್ತಾರೆ ಏನು ಅನ್ನುವಂಥದ್ದು ಯಾರಿಗೂ ಕೂಡ ಮಾಹಿತಿ. ಅಂದರೆ ಭಾಳಷ್ಟು ಜನ ಏನದೆ ನಿವೇಶನ, ಅಂದರೆ ವಿವಿಧ ಜಿಲ್ಲೆಗಳಲ್ಲಿ ಏನು ಅಭಿವೃದ್ಧಿಪಡಿಸಿದಂಥ ನಿವೇಶನಗಳಾಗಿರ್ಬೋದು, ಫ್ಲಾಟ್ ಆಗಿರ್ಬೋದು, ಈ ರೀತಿಯ ಕಡಿಮೆ ದರದಲ್ಲಿ ಸಿಗುತ್ತೆ ಬಡಪಾಯಿಗಳನ್ನಂತೂ ಮಾಹಿತಿ ತೆಗೆದುಕೊಳ್ಳಲು ಜಿಲ್ಲಾದ್ಯಂತ ಜನ ಬರ್ತಾರೆ. ಆದರೆ ಇವರೇ ಕೂಡ ಸಿಗೋದಿಲ್ಲ. ಮಧ್ಯಾಹ್ನ 1 ಗಂಟೆ ಆದರೂ ಕೂಡ ಅಲ್ಲಿ ಒಬ್ಬರು ಕಾರ್ ಚಾಲಕ ಇದ್ರು. ಕಾರ್ ಚಾಲಕ ಕೂಡ ಗುಮಾಸ್ತ ಕೆಲಸ, ಅಂದರೆ ಬಂದವರಿಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡ್ತಾರೆ. ಇನ್ನಿತರ ಎಲ್ಲರೂ ಬೇರೆ ಬೇರೆ ಕಾರಣಗಳು ಹೇಳ್ತಾರೆ, ಅಂದರೆ ಲೀವ್ ಮೇಲೆ ಇದ್ದೀವಿ ಇದ್ದಾರೆ ಅನ್ನುವಂಥ ಮಾಹಿತಿ ಕೊಡ್ತಾರೆ. ಆದರೆ ಇದ್ದಂಥ FD ಕೂಡ ಹಾಜರಿ ಕೂಡ ಹಾಕಿಲ್ಲ. ಅವರು ಕೂಡ ಏನು ಪಬ್ಲಿಕ್ ನೋಡಿ ಓಡೋಡಿ ಬಂದಿರುವಂಥದ್ದು ಇಲ್ಲೇ ಇದ್ದೇ ಸರ್ ಟೀ ಕುಡಿತಿದೆ ಅನ್ನುವಂಥ ಮಾಹಿತಿ ಹೇಳ್ತಾರೆ. ಹಾಜರಿ ಬುಕ್ಕಲ್ಲಿ ಅವರ ಸೈನೇ ಕೂಡ ಇರಲಿಲ್ಲ ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. 1 ಗಂಟೆಗೆ ಟೀ ಕುಡಿತಾರೆ, ಮತ್ತು ಊಟ ಯಾವಾಗ ಮಾಡ್ತಾರೆ? 2-3 ಗಂಟೆಗೆ ಮಾಡ್ತಾರೆ. ಅಲ್ಲಿ ಕೆಲಸ ಯಾವಾಗ ಮಾಡ್ತಾರೆ? ನಾಳೆ ಮಾಡ್ತಾರೆ, ಅಷ್ಟೇ, ಇನ್ನೇನಿಲ್ಲ. ಯಾರು ಕೇಳ್ತಾರೆ? ಪ್ರಮೋಷನ್ ತಗೋತಾರೆ ಆನ್ ಟೈಮ್ಗೆ, ಸಂಬಳ ಕರೆಕ್ಟಾಗಿ ಆಗುತ್ತೆ. ಹಾಗೆ ಸರ್ಕಾರಿ ವೇತನದ ಜೊತೆಗೆ ಸೌಲಭ್ಯಗಳು ಬೇಕು. ಬಟ್ ಜನರ ಕೆಲಸ ನಮ್ಮ ಕೈನಲ್ಲಿ ಆಗಲ್ಲ ಸರ್. ನಮ್ಗೆ ಇವತ್ತು ಮೂಡಿಲ್ಲ, ನಾವು ಮಾಡಲ್ಲ. ನಾಳೆ ಮೂಡ್ ಬಂದರೆ, ಮಾಡಬೇಕನ್ಸಿದ್ರೆ, ಮಿರಾಕಲ್ ಆದರೆ ನೀವು ಎಕ್ಸ್ಪೆಕ್ಟ್ ಮಾಡಿ ಅಷ್ಟೇ.